ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ಅಲ್ಲ, ಬಟ್ ಅದರ ರಿಲೇಟೆಡ್ ವಿಡಿಯೋ, ಎಕ್ಸಸೈಸ್ ವಿಡಿಯೋ ಆಗಿರುತ್ತೆ. ನಾನು ಹೊಸದಾಗಿ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿಕೊಂಡಾಗ ಮೊದಲಿಗೆ ನಾನು ಹೇಳಿದ್ದೆ, ಒಂದು 4 to 5 ಡೇಸ್ ಅಷ್ಟು ನಾನು ಫುಡ್ ರೂಟೀನ್ನ ಮಾಡ್ಕೋತೀನಿ. ಫುಡ್ಡಲ್ಲೇ ವೆಯ್ಟ್ ಲಾಸ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಅದಾದ ನಂತರ ಎಕ್ಸಸೈಸೆಲ್ಲನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಬಿಗಿನರ್ಸ್ ಯಾರಾದರೂ ಇತ್ತು ಅಂದರೆ ಅವರಿಗೂ ಕೂಡ ಈಸಿ ಆಗುತ್ತೆ. ಈ ಒಂದು ನನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವೆಯ್ಟ್ ಲಾಸ್ ಜರ್ನಿಯಿಂದ ಈಸಿ ಆಗುತ್ತೆ ಅಂತೇಳಿ ಒಂದು 4 to 5 ಡೇಸು ಜಸ್ಟ್ ಫುಡ್ ಕಂಟ್ರೋಲ್ನಲ್ಲೇ ಇದ್ದೆ. ಹಾಗಾಗಿ ಇವಾಗ ಎಕ್ಸಸೈಸ್ ಮಾಡಬೇಕು, ಅದಕ್ಕಾಗಿ ನಾನು ಇಲ್ಲಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ನಾನು ನನ್ನ ಡೈಲಿ ವೆಯ್ಟ್ ಲಾಸ್ ರುಟೀನ್ನ ವೀಡಿಯೋ ಜೊತೆಗೆ ಈ ಒಂದು ಎಕ್ಸಸೈಸ್ ವೀಡಿಯೋನ ಶೇರ್ ಮಾಡ್ಕೋತಾ ಇಲ್ಲ. ಅಲ್ಲಿ ಶೇರ್ ಮಾಡ್ಕೋತು ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿರ್ತೀನಿ. ನಿಮಗೆ ನೋಡಿಕೊಂಡು ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಸಪ್ರೇಟಾಗಿ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಎಕ್ಸಸೈಸ್ ವೀಡಿಯೋನೇ ಸಪ್ರೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇವತ್ತು ಲೋವರ್ ಬಾಡಿ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಸೊಂಟದಿಂದ ಕೆಳಗಡೆ ನಮ್ಮ ದೇಹದ ಭಾಗಗಳೇನೇನಿದೆ ಅದೆಲ್ಲ ಕಡಿಮೆ ಆಗಲಿಕ್ಕೆ ಈ ಒಂದು ಎಕ್ಸಸೈಸು ಹೆಲ್ಪ್ ಮಾಡುತ್ತೆ. ಫಸ್ಟಿಗೆ ನಾನು ಇದನ್ನು ಮಾಡೋಣ. ಅಂದರೆ ನನಗೆ ಅಪ್ಪರ್ ಬಾಡಿಗಿಂತ ಲೋವರ್ ಬಾಡಿ ಸೈಜು ಜಾಸ್ತಿ ಇದೆ. ಅಂದರೆ ಸೊಂಟ ಆಗಿರ್ಬೋದು, ಹಿಪ್ಸ್ ಆಗಿರ್ಬೋದು, ಲೆಗ್ಸ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಇದೆ. ಹಾಗಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಳೋಣ ಅಂಥೇಳಿ 1 ವೀಕು ಈ ಒಂದು ಎಕ್ಸಸೈಸ್ನ ಮಾಡ್ಕೊಳ್ಳೋಣ. ಅದಾದ ನಂತರ ಬೇರೆ ಬೇರೆ ಎಕ್ಸಸೈಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಕೂಡ ನನ್ನ ಒಂದು ಬಾಡಿ ಶೇಪಲ್ಲಿ ನೀವು ಇತ್ತು ಅಂದರೆ ಕೆಲವೊಬ್ಬರಿಗೆ ಸೊಂಟದಿಂದ ಮೇಲ್ಭಾಗ ದಪ್ಪ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಸೊಂಟದಿಂದ ಕೆಳಭಾಗ ದಪ್ಪ ಇರುತ್ತೆ. ಹಾಗಾಗಿ ನನಗೆ ಸಾಮಾನ್ಯವಾಗಿ ಸಡನ್ನಾಗಿ ನೋಡ್ತು ಅಂದರೆ ಹಿಪ್ಸ್ ಸೈಜು ಮತ್ತು ಸೊಂಟದ ಸುತ್ತಳತೆ ಇದೆಲ್ಲ ಜಾಸ್ತಿ ಇರೋದ್ರಿಂದ 1 ವೀಕು ಲೋವರ್ ಬಾಡಿ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಯಾವುದೇ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ವಾರ್ಮಪ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದೇಹನ ವಾರ್ಮಪ್ ಮಾಡಬೇಕಾಗತ್ತೆ. ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹನ ರೆಡಿ ಮಾಡಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ವಾರ್ಮಪ್ನ ಮಾಡಿಕೊಂಡೆ. ಅಂದರೆ ಫಸ್ಟ್ ಒಂದು ಸ್ಟೆಪ್ಪು ವಾರ್ಮಪ್ ಮಾಡಿದ ನಂತರ ಅದು ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ಪು ಅದನ್ನೇ ಕಂಟಿನ್ಯೂಸ್ ಮಾಡಬೇಕಾಗತ್ತೆ. ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಹಾಗಾಗಿ ವಾರ್ಮಪ್ನ 2 ಟೈಮು ಮಾಡ್ಕೋಬೇಕಾಗತ್ತೆ. ಸೇಮ್ ನಾನೇನು ತೋರಿಸಿದೆ ಅದನ್ನು 2 ಟೈಮು ಮಾಡ್ಕೋಬೇಕಾಗತ್ತೆ. ಇನ್ನು ನಾನಿಲ್ಲಿ ನೆಕ್ಸ್ಟ್ ಎಕ್ಸಸೈಸ್ನ ತಿಳಿಸಿದ್ದೀನಿ. ಈ ಒಂದು ಎಕ್ಸಸೈಸನ್ನ ನೀವು ಕೌಂಟ್ಸ್ ರೀತಿಲಾದರೂ ಮಾಡ್ಬೋದು. 10 ಕೌಂಟ್ಸ್ ಆದರೂ ಮಾಡ್ಬೋದು, 15 ಕೌಂಟ್ಸ್ ಆದರೂ ಮಾಡ್ಬೋದು. ನೀವು ಲೆಕ್ಕ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಅಂದರೆ ಕೆಲವೊಬ್ಬರು 5 ಕೌಂಟ್ ಮಾಡಿದ ತಕ್ಷಣವೇ ಸ್ವಲ್ಪ ಆಯಾಸ ಅಂತ ಅನ್ಕೋತೀರ, ಫುಲ್ಲು ಪೇಯ್ನ್ ಆಗ್ತಿದೆ ಅನ್ನೋ ರೀತಿ ಫೀಲ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ ರೈಟ್ ಸೈಡು ಒಂದು 5 ಕೌಂಟು, ಲೆಫ್ಟ್ ಸೈಡು ಒಂದು 5 ಕೌಂಟು, ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಗೆ ಒಂದು 10 ಕೌಂಟ್ ಮಾಡ್ಕೊಳ್ಳಿ. ಅದೇ ರೀತಿ 10 to 15 ಕೌಂಟ್ಸು ನೀವು ಮಾಡ್ಕೋಬೇಕಾಗತ್ತೆ. ನಾನು ಹಂಗೇ ಒಂದು ಕೌಂಟ್ಸ್ನ ಇಟ್ಕೊಂಡು ನಾನು ಮಾಡ್ತೀನಿ. ನಿಮಗೆ ನೀವು ಎಷ್ಟು ಸ್ಟೇಬಲ್ ಇದ್ದೀರೋ ಅಷ್ಟು ಕೌಂಟ್ಸನ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಡೇಸಲ್ಲೇ ನೀವು ತುಂಬ ವರ್ಕೌಟ್ನ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕಾಲೆಲ್ಲ ಪೇಯ್ನ್ ಬರುತ್ತೆ. ಅಭ್ಯಾಸ ಇದ್ದು ಮಾಡ್ಕೋತು ಅಂದರೆ ಪರವಾಗಿಲ್ಲ, ಅಷ್ಟು ಪೇಯ್ನ್ ಬರಲ್ಲ. ಮೊದಲನೇ ದಿನ ಆಗಿತ್ತು ಅಂತ ಅಂದರೆ ತುಂಬಾ ಪೇಯ್ನ್ ಬರುತ್ತೆ. ನಾನು ಕೂಡ ತುಂಬ ದಿನಗಳಾಯಿತು ಎಕ್ಸಸೈಸೆಲ್ಲನೂ ಬಿಟ್ಟು. ಹಾಗಾಗಿ ನನಗೂ ಕೂಡ ಪೇಯ್ನ್ ಬರುತ್ತೆ, ಬಟ್ ಹೇಳೋದಕ್ಕಾಗಲ್ಲ ಎಷ್ಟು ಪೇಯ್ನ್ ಬರುತ್ತೆ ಅಂತ. ಅದು ನೆಕ್ಸ್ಟ್ ಡೇಗೆ ಗೊತ್ತಾಗುತ್ತೆ. ಇನ್ನು ಇಲ್ಲಿ ನಾನು ಬಸ್ಕಿ ಹೊಡೆದು ಮತ್ತು ಮಂಡಿನ ಎತ್ತಿ ನಮ್ಮ ಒಂದು ಮೊಣಕೈ ಇದೆಯಲ್ಲ ಅದಕ್ಕೆ ತಾಗಿಸ್ತಕ್ಕಂಥದ್ದು. ಈ ರೀತಿ ಮಾಡಿಕೊಂಡಾಗ ಹೊಟ್ಟೆ ಬೊಜ್ಜು ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ಒಂದು ಡಂಬಲ್ಸ್ನ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಡಂಬಲ್ಸ್ ಇಲ್ಲ ಅಂತ ಅಂದಾಗ ಅದು ಡಂಬಲ್ಸ್ ಇಲ್ಲದೇ ಯಾವ ರೀತಿ ಎಕ್ಸಸೈಸ್ನ ಮಾಡ್ಕೋಬೇಕು ಅಂತಲೂ ಕೂಡ ನಾನು ತೋರಿಸ್ತೀನಿ. ವಿತ್ ಡಂಬಲ್ಸಲ್ಲೂ ಮಾಡಿದ್ದೀನಿ, ವಿತೌಟ್ ಡಂಬಲ್ಸಿಂದನೂ ಕೂಡ ಮಾಡಿದ್ದೀನಿ. ಡಂಬಲ್ಸ್ ಏನಾದರೂ ಇಲ್ಲ ಅಂತ ಅಂದರೆ ತೊಂದರೆ ಏನಿಲ್ಲ, ವರಿ ಮಾಡ್ಕೋಬೇಡಿ. ತರಿಸ್ಕೊಂಡೇ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಡಂಬಲ್ಸ್ ಇಲ್ಲದೇ ಆರಾಮಾಗಿ ಮಾಡ್ಕೋಬೋದು. ನನ್ನ ಹತ್ರ ಡಂಬಲ್ಸ್ ಇರೋದ್ರಿಂದ ಸ್ವಲ್ಪ ಕೈಗಳಿಗೆಲ್ಲ ಸ್ವಲ್ಪ ಹೆವಿ ವೆಯ್ಟ್ ಬೀಳ್ತು ಅಂತ ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಿ ಆಗುತ್ತೆ ಅಂತೇಳಿ ನಾನಿಲ್ಲಿ ವಿತ್ ಡಂಬಲ್ಸಿಂದ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ವಿತೌಟು ಡಂಬಲ್ಸು ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸೇಮ್ ಯಾವ ರೀತಿ ಮಾಡ್ಕೊಂಡ್ರಿ ಆ ಒಂದು ಎಕ್ಸಸೈಸ್ನ ಅದೇ ರೀತಿ ವಿತೌಟು ಡಂಬಲ್ಸಿಂದನೇ ಮಾಡ್ಕೊಳ್ಳೋದು. ಮತ್ತು ಫಸ್ಟು ಒಂದು ರೌಂಡು ಮುಗಿದ ನಂತರ ಅದಾದ ನಂತರ ನೆಕ್ಸ್ಟು ಅದೇ ಎಕ್ಸಸೈಸ್ನ 2ನೇ ಸಲ ಮಾಡ್ಕೋಬೇಕಾಗತ್ತೆ. ಸೇಮ್ ಕೌಂಟ್ಸಲ್ಲೇ ಮಾಡ್ಕೋಬೇಕಾಗತ್ತೆ. ಇಲ್ಲ ನಾವು ರಿಪೀಟ್ 2 ಮಾಡ್ಕೊಳ್ಳಲ್ಲ, ಒಂದು ಸಲ ಮಾತ್ರ 1 ರೌಂಡ್ ಮಾತ್ರ ಮಾಡ್ಕೋತೀವಿ. 2 ರೌಂಡ್ಸು ಒಂದೇ ಎಕ್ಸಸೈಸ್ನ ಮಾಡ್ಕೊಳ್ಳೋಣ ಅಂತ ಅಂದರೆ 1 ರೌಂಡ್ ಮಾಡ್ಕೊಂಡ್ರು ಸಾಕು. ನಾನು 1 ರೌಂಡನ್ನು
ಆರಾಮಾಗಿ ಡೀಟೇಲಾಗಿ ತಿಳಿಸಿದ್ದೀನಿ. ಸೆಕೆಂಡ್ ರೌಂಡನ್ನ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೇಮ್ ಎಕ್ಸಸೈಸು ಬಟ್ ಫಾಸ್ಟ್ ಫಾರ್ವರ್ಡ್ನ ಮಾಡಿದ್ದೀನಿ. ವಿತೌಟ್ ಡಂಬಲ್ಸಿಂದ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಆ ಒಂದು ಎಕ್ಸಸೈಸ್ಗಳನ್ನ. ಇದು 4 ರೌಂಡಲ್ಲಿ ಎಕ್ಸಸೈಸ್ ಇರುತ್ತೆ. ಈ 4 ರೌಂಡ್ ಎಕ್ಸಸೈಸ್ನು ಕೂಡ ಕಂಪ್ಲೀಟ್ ಮಾಡುವಷ್ಟರಲ್ಲಿ 30 ಮಿನಿಟ್ಸ್ ಕಂಪ್ಲೀಟ್ ಆಗೋಗುತ್ತೆ. ಎಲ್ಲೂ ಕೂಡ ಬ್ರೇಕ್ ಕೊಡೋ ಹಾಗೆ ಇಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲೂ ಕೂಡ ಬ್ರೇಕ್ ಕೊಟ್ಟಿಲ್ಲ. ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ನ ಮಾಡ್ಕೋತಾನೆ ಇದ್ದೀನಿ. ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ನ ಮಾಡಿಕೊಂಡ್ರೆ ಮಾತ್ರ ನಾವು ಸ್ವೆಪ್ಟಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ನೀರು ಏನಿದೆ ಅದು ಚೆನ್ನಾಗಿ ಹೊರಗಡೆ ಬರುತ್ತೆ. ನಮ್ಮನೆಯವರು ಆಲ್ರೆಡಿ ಎದ್ದು ವಾಕ್ಗೆ ರೆಡಿ ಆಗ್ತಿದ್ರು, ವಾಕಿಗೆ ಹೋಗೋಣ ಬಾ ಅಂತ. ನಾನು ಇನ್ನೂ ಎಕ್ಸಸೈಸ್ ಮುಗಿಸಿರಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ರು. ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಮುಜುಗರ ಆಗುತ್ತೆ. ಮತ್ತು ರೂಮಲ್ಲಿ ಮಾಡೋಣ, ರೂಮಲ್ಲಿ ಮಾಡ್ತು ಅಂದರೆ ಸ್ಪೇಸ್ ಇಲ್ಲ, ಹೇಗೆ ಮಾಡೋದು, ಈ ಥರದ್ದೆಲ್ಲ ಒಂದು ಮೈಂಡ್ಸೆಟ್ನ ಬಿಟ್ಟಾಕಿ ಮನೆ ಒಳಗಡೆ ಹಾಲಲ್ಲಿ ಮ್ಯಾಟ್ ಇದ್ದರೆ ಮ್ಯಾಟ್ ಹಾಕ್ಕೊಳ್ಳಿ, ಮ್ಯಾಟ್ ಇಲ್ಲ ಅಂದರೆ ಪರವಾಗಿಲ್ಲ ಹಾಗೇ ಮಾಡಿ, ಡಂಬಲ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ವಿತೌಟ್ ಡಂಬಲ್ಸೇ ಒಂದು ಎಕ್ಸಸೈಸ್ನ ಮಾಡ್ಕೋಬೋದು. ಸುಮಾರಷ್ಟು ಎಕ್ಸಸೈಸ್ಗಳಿದೆ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫಸ್ಟಿಗೆ ನಾನು ಲೋವರ್ ಬಾಡಿ ಎಕ್ಸಸೈಸ್ನ ಮಾಡ್ಕೊಳ್ಳೋಣ. ಸ್ವಲ್ಪ ನನಗೆ ಅದು ಗೊತ್ತಾಗುತ್ತೆ, ನನ್ನ ಬಾಡಿ ಪಾರ್ಟ್ಸ್ ಎಲ್ಲಿ ದಪ್ಪ ಇದೆ ಅದನ್ನು ಕಡಿಮೆ ಮಾಡ್ಕೋಬೇಕು. ವೆಯ್ಟ್ ಲಾಸ್ ಆಗಿದ್ದೀನಿ, 8 to 9 kg ವೆಯ್ಟ್ ಲಾಸ್ ಆಗಿದ್ದೀನಿ. ಬಟ್ ನನಗೆ ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ. ಅಂದರೆ ಇಂಚಸ್ ಲಾಸ್ ಆಗಿಲ್ಲ ನನಗೆ, ಜಸ್ಟ್ ವೆಯ್ಟ್ ಅನ್ನೋದು ವೇಟಿಂಗ್ ಸ್ಕೇಲಲ್ಲಿ ಕಡಿಮೆ ತೋರಿಸ್ತಿದೆ. ಬಾಡಿ ಶೇಪಲ್ಲಿ ತುಂಬಾ ಏನು ಚೇಂಜಸ್ ಆಗಿಲ್ಲ. ಹಾಗಾಗಿ ನನಗೆ ಒಂದೊಳ್ಳೆ ರಿಸಲ್ಟ್ ಬೇಕು ಅಂತೇಳಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಏನಾದರೂ ವೆಯ್ಟ್ ಲಾಸ್ ಮಾಡ್ಕೋತಿದ್ರೆ, ಫುಡ್ ರೊಟೀನಲ್ಲೆಲ್ಲ ಕಂಟ್ರೋಲ್ ಇತ್ತು ಅಂತ ಅಂದರೆ ಆರಾಮಾಗಿ ಈ ಒಂದು ಎಕ್ಸಸೈಸ್ನ ಮಾಡ್ಕೊಳ್ಳಿ. 1 ವೀಕ್ ಮಾಡಿ, ಅದಾದ ನಂತರ ಇನ್ನು ನೆಕ್ಸ್ಟು ನಾನು ಬೇರೆ ಒಂದು ಎಕ್ಸಸೈಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ಟ್ರೈ ಮಾಡ್ಬೋದು, ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಯಾವುದೇ ರೀತಿಯ ಜಿಮ್ಗೆ ಹೋಗಬೇಕು ಇಲ್ಲಾಂದರೆ ಒಂದು ಆನ್ಲೈನ್ ಕ್ಲಾಸ್ ತೊಗೊಂಡು ಆನ್ಲೈನಲ್ಲಿ ನೋಡಿಬಿಟ್ಟು ಮಾಡಬೇಕು ಅನ್ನೋದೇನಿಲ್ಲ. 1 ದಿನ 2 ದಿನ ಈ ಒಂದು ಎಕ್ಸಸೈಸ್ನ ನೋಡ್ಕೊಂಡು ಮಾಡ್ಕೊಬಿಡ್ತು ಅಂತಂದರೆ ಆರಾಮಾಗಿ ನೀವೇನೇ ನೆನಪಲ್ಲಿಟ್ಕೊಂಡು ಮಾಡ್ಕೋಬೋದು. ಒಂದು 2 ಡೇಸು ಗೊತ್ತಾಗೋವರೆಗೂ ಒಂದು ವೀಡಿಯೋಸ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದ ನಂತರ ಆರಾಮಾಗಿ ಮಾಡ್ಕೋಬೋದು. ಇನ್ನು ನೋಡ್ತಾ ಇರ್ಬೋದು ನೀವು, ಈ ಒಂದು ಎಕ್ಸಸೈಸ್ನ ಇನ್ನಷ್ಟು ಬೆಂಡ್ ಮಾಡಿ ಮಾಡ್ಬೋದು. ಮಂಡಿ ಮತ್ತು ಕಾಲುಗಳನ್ನೆಲ್ಲೋ ಮಡಚಿ ಇನ್ನಷ್ಟು ಬೆಂಡ್ ಮಾಡಿ ಮಾಡ್ಬೋದು. ಬಟ್ ನಾವು ಹೆವಿ ವೆಯ್ಟ್ ಇರೋದ್ರಿಂದ ನಮಗೆ ಬಿದೋಗೋ ಹಂಗೆ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ಎಷ್ಟು ಕಂಫರ್ಟಬಲ್ ಇದೆ ಅಷ್ಟು ಮಾತ್ರ ಬಗ್ಗಿ ನಾನಿಲ್ಲಿ ಮಂಡಿಗಳನ್ನ ಮಡಚಿ ಬಗ್ಗಿ ಎದ್ದೇಳ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ, ಫಸ್ಟ್ ಡೇ ಅಲ್ವಾ, ಹಾಗಾಗಿ ಕಂಫರ್ಟಬಲ್ ಇರೋ ರೀತಿ ಮಾಡ್ಕೊಳ್ಳಿ. ತೀರಾ ಬಗ್ಸಕ್ಕೆ ಹೋದಾಗ, ನಮ್ಮ ಮಂಡಿನ ಬೆಂಡ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ಬಿದೋಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಗ್ಗಿಸ್ತಾ ಇದ್ದೀನಿ ಮಂಡಿಗಳನ್ನ ಅಂತ. ತುಂಬಾ ಪೇಯ್ನ್ ಬರುತ್ತೆ. ಪೇಯ್ನ್ ಬಂತು ಅಂತೇಳಿ ಮಾರನೆಗೆ ಬೇಕಿತ್ತು ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ, ಪರವಾಗಿಲ್ಲ. ಅದ್ರ ಮಾರನೆಗೆ ಬಿಟ್ಬಿಡಕ್ಕೆ ಹೋಗಬೇಡಿ. ಅದ್ರ ಮಾರನೆಗೆ ಸ್ವಲ್ಪ ಪೇಯ್ನೆಲ್ಲ ರಿಲೀಫ್ ಅನಿಸಿರುತ್ತಲ್ವ, ಕಡಿಮೆ ಆಗಿರುತ್ತೆ. ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳೋದು, ಇಲ್ಲಾಂದರೆ ಏನೋ ಒಂದು ಮೂನೋ ವಿಕ್ಸು ಎಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು, ಆ ರೀತಿ ಮಾಡ್ಕೊಳ್ಳಿ. ತೊಡೆ ಭಾಗ ಅಂತೂ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಸ್ವಲ್ಪ ರಿಲೀಫ್ ಆಗೋ ರೀತಿ ಏನಾದರೂ ಮೆಡಿಷನ್ನ ಹಚ್ಕೊಳ್ಳಿ. ಸ್ವಲ್ಪ ಬಿಸಿ ನೀರೆಲ್ಲ ಹಾಕ್ಕೊಂಡ್ರೆ ರಿಲೀಫ್ ಅಂತ ಅನಿಸುತ್ತೆ. ಮಾರನೇ ದಿನಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದ್ರೂ ಓಕೆ, ಬಟ್ ಅದರ ಮಾರನೆಗೆ ರೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಎಕ್ಸಸೈಸ್ನ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ತು ಅಂದರೆ ಅಭ್ಯಾಸ ಆಗಿಬಿಡುತ್ತೆ. ಎಕ್ಸಸೈಸ್ ಮಾಡಲಿಲ್ಲ ಅಂತ ಅಂದರೆ ಫೀಲ್ ಆಗ್ತಾ ಇರುತ್ತೆ. ಮುಂಚೆ ನಾನು ವೆಯ್ಟ್ ಲಾಸ್ ಮಾಡ್ಕೋತಿದ್ದಾಗ ನನಗೆ ಹಂಗೇ ಆಗ್ತಿದ್ದದ್ದು. ಎಕ್ಸಸೈಸ್ ಮಾಡಿದ ದಿನ ಆರಾಮಾಗಿ ಕಂಫರ್ಟಬಲ್ ಆಗಿ ಡೇನ ಕಳೀತಿದ್ದೆ, ಫೀಲ್ ಗುಡ್ ಅಂತ ಅನ್ನಿಸ್ತಿತ್ತು. ಎಕ್ಸಸೈಸ್ ಮಾಡಲಿಲ್ಲ ಅಂದಾಗ ಸೊಂಟ ನೋವು ಬರೋದು, ಮತ್ತು ಆ ದಿನ ಏನೋ ಒಂಥರ ಕಿರಿಕಿರಿ ಅಂತ ಅನಿಸೋದು, ನನ್ನ ದೇಹದೊಳಗಡೆ ಏನೋ ಒಂಥರ ಕಿರಿಕಿರಿ ಅನಿಸೋದು, ಈ ಥರ ಆಗ್ತಿತ್ತು. ಆವತ್ತಿನ ದಿನ ಎಕ್ಸಸೈಸ್ ಮಾಡಿರಲ್ವಲ್ಲ, ಹಾಗಾಗಿ ಆ ರೀತಿ ಆಗುತ್ತೆ. ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಮ್ಮ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗುತ್ತೆ. ಹೆಂಗೆ ಬಾಗಿದ್ರೂ ಕೂಡ ಬಾಗುತ್ತೆ. ಯಾವುದೇ ರೀತಿಯ ಪೇಯ್ನ್ ಇರಲ್ಲ. ನನಗೆ ಅದು ತುಂಬಾ ಅನುಭವ ಇದೆ. ಇನ್ನು ಕೆಲವೊಬ್ಬರಿಗೆ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಆ ಒಂದು ಭಂಗಿಗಳೇ ಬರಲ್ಲ. ಈ ರೀತಿ ಮಂಡಿನ ಮಡಚಬೇಕು, ಕೈಗಳನ್ನ ಮಡಚಬೇಕು, ಕೂರಬೇಕು, ಎದ್ದೇಳಬೇಕು ಅಂಥವರಿಗೆ ಫ್ಲೆಕ್ಸಿಬಿಲಿಟಿ ಕಡಿಮೆ ಇರುತ್ತೆ. ನನಗೆ ಹಂಗಲ್ಲ, ಯಾವ ರೀತಿ ಎಕ್ಸಸೈಸ್ ಆದ್ರೂ ಕೂಡ ನಾನು ಟ್ರೈ ಮಾಡ್ತೀನಿ. ಪ್ರಾಬ್ಲಮ್ ಏನಿಲ್ಲ ನನಗೆ, ಅಷ್ಟು ಫ್ಲೆಕ್ಸಿಬಲ್ ಇದೆ. ಬಟ್ ವೆಯ್ಟ್ ಜಾಸ್ತಿ ಇದ್ದೀನಿ, ಅಷ್ಟು ಬಿಟ್ಟರೆ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಹಾಗಾಗಿ ನಾನು ಲಾಸ್ಟ್ ಟೈಮು 2 ಟೈಮು ಈ ಒಂದು ಎಕ್ಸಸೈಸ್ನ ಮಾಡ್ಕೋತಿದ್ದೆ. ಅಂದರೆ
1 ಅವರ್ ಮಾಡಿದಾಗ ಯಾವುದಾದ್ರೂ ಬೇರೆ ಎಕ್ಸಸೈಜ್ನ 2 ಟೈಮ್ಸ್ ಎಕ್ಸಸೈಜ್ ಮಾಡ್ಕೋತಿರ್ಲಿಲ್ಲ. ಹಾಫ್ ಆನ್ ಅವರ್ ಮಾಡಿದಾಗ 2 ಟೈಮ್ಸ್ ಕೂಡ ಎಕ್ಸಸೈಜ್ನ ಮಾಡ್ಕೋತಿದ್ದೆ. ನಾನೊಂದು 5 ವರ್ಷದ ಹಿಂದೆ ಈ ರೀತಿ 2 ಟೈಮ್ಸ್ ಎಕ್ಸಸೈಜ್ನ ಮಾಡ್ತಿದ್ದೆ. ಬಟ್ ಇವಾಗ 2 ಟೈಮ್ಸ್ ಎಕ್ಸಸೈಜ್ನ ಮಾಡೋದಕ್ಕಾಗ್ತಾಯಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ವಲ್ಪ ಫೀಲ್ ಬ್ಯಾಡ್ ಅಂತ ಅನ್ನಿಸ್ತಿದೆ ಎಕ್ಸಸೈಜ್ ಮಾಡಬೇಕಾದ್ರೆ, ಅಂದರೆ ಅಷ್ಟು ಪೇಯ್ನ್ ಆಗ್ತಿದೆ. ಹಾಗಾಗಿ ನನಗೆ ಕೆಲವೊಂದು ಎಕ್ಸಸೈಜ್ಗಳದ್ದು ನೇಮು ಮತ್ತು ಅದನ್ನು ಯಾವ ರೀತಿ ವಿಚಾರನ ತಿಳಿಸೋದು ಅನ್ನೋದು ಅಷ್ಟು ಗೊತ್ತಿಲ್ಲ. ನನಗೆ ಕೆಲವೊಂದು ಎಕ್ಸಸೈಜ್ಗಳನ್ನ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಕೆಲವೊಂದನ್ನು ಚಾಯ್ಸ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಮಾಡ್ಕೊಂಡಿರೋದು. ಹಾಗಾಗಿ ಅದ್ರ ಹೆಸ್ರುಗಳೇನು ಗೊತ್ತಿಲ್ಲ, ನೆನಪಲ್ಲಿ ಇಟ್ಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಇನ್ನು ಎಷ್ಟು ಸ್ವೆಪ್ಟ್ ಆಗ್ತಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಸ್ವೆಪ್ಟ್ ಆಗ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಯೂಸ್ಫುಲ್ ಇದೆ ಈ ಒಂದು ಎಕ್ಸಸೈಜು. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡ್ಬೋದು, ತೊಂದರೆ ಏನಿಲ್ಲ. ಇನ್ನು ಫ್ರೆಂಡ್ಸ್, ನಾಳಿನ ಕತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಎಷ್ಟು ಪೇಯ್ನ್ ಬರುತ್ತೆ ಅಂತ. ಪೇಯ್ನ್ ಬಂತು ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಒಂದಿನ ರೆಸ್ಟ್ ಮಾಡಿ, ಅದಾದ ನಂತರ ಮಾರನೇ ದಿನಕ್ಕೆ ಸ್ಟಾರ್ಟ್ ಮಾಡಿ. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಮತ್ತೆ ಅದೇ ಯಥಾಸ್ಥಿತಿ ಆಗುತ್ತೆ. ನಾಳೆ ಅಂತ ತಳ್ಕೊಂಡು ಹೋಗ್ತೀವಿ. ನಾನು ಕೂಡ ಈ ಒಂದು ಪೇಯ್ನ್ಗೆ ಹೆದರ್ಕೊಂಡು ಇಷ್ಟು ದಿನದವರೆಗೂ ಎಕ್ಸಸೈಜ್ನ ಮಾಡೋದಕ್ಕೆ ಹೋಗ್ತಿಲ್ಲ. ಅಂದರೆ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಸ್ವಲ್ಪ ಮಸಲ್ಸ್ ಎಲ್ಲ ಮಡಿಸಿದಾಗ, ಮೈನ ಬೆಂಡ್ ಮಾಡಿದಾಗ, ಮಂಡಿಯೆಲ್ಲ ಮಡಿಸಿದಾಗ, ಕೈ ಕಾಲುಗಳೆಲ್ಲನೂ ಮಡಿಸಿದಾಗ ಸ್ಟ್ರೆಚ್ ಆಗುತ್ತಲ್ವ, ಆವಾಗ ಮಾಂಸಖಂಡಗಳಿಗೆ ಒತ್ತಡ ಬಿದ್ದಂಗೆ ಆಗುತ್ತೆ. ಆ ಒತ್ತಡದಿಂದ ನಮಗೆ ಸ್ವಲ್ಪ ಮಸಲ್ಸ್ ಎಲ್ಲ ಪೇಯ್ನ್ ಬರುತ್ತೆ. ಆ ಪೇಯ್ನ ತಡ್ಕೊಂಡು ಆರಾಮಾಗಿ ಕಂಟಿನ್ಯೂ ಮಾಡ್ಕೊಳ್ತು ಅಂದರೆ ಎಕ್ಸಸೈಜ್ಗಳನ್ನ ವೆಯ್ಟ್ ಲಾಸ್ ಆಗೋದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ವೆಯ್ಟ್ ಲಾಸಲ್ಲಿ. ನಿಮಗೆ ಅನ್ನಿಸ್ಬೋದು ಎಕ್ಸ್ಪ್ಲನೇಷನ್ ಇಲ್ಲದೇ ಹೇಗೆ ವರ್ಕೌಟ್ನ ಮಾಡೋದು ಅಂತ. ನೀವು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರಲ್ವ ಸಣ್ಣ ಪುಟ್ಟ ಎಕ್ಸಸೈಜ್ಗಳನ್ನ. ಯಾರು ಕೂಡ ಲೆಂತಿ ಎಕ್ಸಸೈಜ್ಗಳನ್ನ ನೋಡಲ್ಲ. ಅಲ್ಲಿ ಇಂಗ್ಲೀಷಲ್ಲಿ ಹೇಳ್ತಿರ್ತಾರೆ, ಇಲ್ಲ ಬೇರೆ ಭಾಷೆಗಳಲ್ಲಿ ಹೇಳ್ತಿರ್ತಾರೆ, ಇನ್ನು ಕನ್ನಡದಲ್ಲೂ ಕೂಡ ಹೇಳ್ತಾರೆ. ಬಟ್ ನಾನು ಅಷ್ಟು ಏನು ಎಕ್ಸಸೈಸಲ್ಲಿ ಟ್ರೈನಿ ಏನಲ್ಲ. ನನಗೆ ಗೊತ್ತಿರ್ತಕ್ಕಂಥ ಎಕ್ಸಸೈಜ್ಗಳನ್ನ ನಾನು ಮಾಡ್ತೀನಿ. ಹಾಗಾಗಿ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಲ್ಲ. ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿಲ್ವಲ್ಲ ಅಂತಲೂ ಕೂಡ ನೀವು ಅಂದ್ಕೋಬೇಡಿ. ಅದಾದ ನಂತರ ಕೇಳೋದಕ್ಕೂ ಕೂಡ ಹೋಗಬೇಡಿ. ನನಗೆ ಗೊತ್ತಿರ್ತಕ್ಕಂಥ ಎಕ್ಸಸೈಜ್ನ ನಾನು ಮಾಡಿದ್ದೀನಿ. ಕಣ್ಣಲ್ಲಿ ನೋಡಿ ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ಯಾವುದಾದ್ರೂ ಸರಿಯೇ, ಒಂದು ಅಡುಗೆ ಆದ್ರೂ ಸರಿಯೇ ಅಲ್ವಾ, ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮಾಡೋದಕ್ಕೇನು ಅಂತಾರೆ. ಹಾಗಾಗಿ ಕಣ್ಣಲ್ಲಿ ನೋಡಿಕೊಂಡು ನಾವು ಮಾಡ್ಕೊಳ್ಳೋದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ನಿಮಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಅಷ್ಟು ಎಕ್ಸಸೈಜ್ಗಳನ್ನ, ಕೌಂಟ್ಸ್ಗಳನ್ನ ನೀವು ಕೌಂಟ್ ಮಾಡಿಕೊಂಡು ಮಾಡ್ಕೋಬೋದು ಆರಾಮಾಗಿ. ಇನ್ನು ಇದು 4th ರೌಂಡ್ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ 4th ರೌಂಡನ್ನ ಸ್ಟಾರ್ಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನನಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಸ್ವೆಪ್ಟು ಕೂಡ ಆಗಿದ್ದೀನಿ, ಮತ್ತು ಸುಸ್ತು ಕೂಡ ಆಗ್ತಿತ್ತು. ಅಂದರೆ ಈ ಒಂದು ಎಕ್ಸಸೈಜ್ನ ಮಾಡಬೇಕಾದ್ರೆ ಮಧ್ಯದಲ್ಲಿ ನೀರು ಕುಡಿಬಾರ್ದಾ ಏನು ಎತ್ತು ಅಂತಲೂ ಕೂಡ ಕೆಲವೊಂದು ಡೌಟ್ಗಳು ಬರುತ್ತೆ. ಎಕ್ಸಸೈಜು ಮಾಡುವಾಗ ನೀರನ್ನು ಕುಡೀರಿ. ಅದಾದ ನಂತರ ಅದ್ರ ಜೊತೆಗೆ ಒಂದು ಕಾಟನ್ ಟವಲ್ನು ಕೂಡ ಇಟ್ಕೊಳ್ಳಿ. ಸಿಕ್ಕಾಪಟ್ಟೆ ಸ್ವೆಪ್ಟ್ ಆಗ್ತಿರಲ್ವ, ಅವಾಗವಾಗ ಬೆವ್ರನ್ನೆಲ್ಲ ಒರೆಸ್ಕೊಳ್ಳೋದಕ್ಕೆ ಒಂದು ಕಾಟನ್ ಟವಲ್ಲು, ಅದ್ರ ಜೊತೆಗೆ ವಾಟ್ರ್ ಬಾಟ್ಲು. ನನಗೇನು ಅಷ್ಟು ದಾಹ ಅಂತ ಅನಿಸಲ್ಲ ಎಕ್ಸಸೈಜ್ ಮಾಡುವಾಗ, ಹಾಗಾಗಿ ನಾನೇನು ಮಧ್ಯದಲ್ಲಿ ನೀರೆಲ್ಲ ಕುಡಿಯೋದಕ್ಕೆ ಹೋಗಲ್ಲ. ಇನ್ನು ನಿಮಗೆ ದಾಹ ಅಂತ ಅನಿಸಿದ್ರೆ ಎಕ್ಸಸೈಜ್ ಮಾಡುವಾಗ ನೀರನ್ನು ಕುಡೀರಿ. ಇನ್ನು ನಾನಿಲ್ಲಿ ಗ್ಯಾಪ್ ಕೊಡ್ದೇ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ಒಂಚೂರು ಗ್ಯಾಪ್ ಕೊಟ್ಟಿಲ್ಲ. ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೂ ಕೂಡ ನಾನು ಎಡಿಟ್ ಮಾಡೇನು ಇದನ್ನು ಸೇರಿಸಿಲ್ಲ. ಗ್ಯಾಪ್ ಕೊಡ್ದೇ ಎಕ್ಸಸೈಜ್ನ ಮಾಡ್ಕೊಂಡಿದ್ದೀನಿ. ಅದೇ ಪ್ರಕಾರ ನಾನು ಇಲ್ಲಿ ತೋರಿಸ್ತಾ ಇರೋದು. ನೀವು ಒಂದು ಎಕ್ಸಸೈಸ್ ಆಯ್ತಾನೆ ಇನ್ನೊಂದು ಎಕ್ಸಸೈಜ್ಗೆ 1 ಮಿನಿಟ್ ಗ್ಯಾಪ್ ಕೊಟ್ಕೊಂಡ್ರೆ ಸಾಕು. 1 ಮಿನಿಟು ಗ್ಯಾಪ್ ಬೇಡ ಅಂದರೆ ಒಂದು 30 ಸೆಕೆಂಡ್ ಆದರೂ ಗ್ಯಾಪ್ ಕೊಟ್ಕೊಳ್ಳಿ. ಯಾವುದು ಬೇಡ, ಸ್ಟೇಬಲ್ ಆಗಿದ್ದೀವಿ, ಆರಾಮಾಗಿದ್ದೀವಿ, ಎಕ್ಸಸೈಜ್ನ ಮಾಡ್ಕೋತೀವಿ ಅಂತ ಅಂದರೆ ಓಕೆ, ಕಂಟಿನ್ಯೂಸ್ ಆಗಿ ಮಾಡ್ಕೋಬೋದು. ನಾನು ಅದೇ ರೀತಿ ಮಾಡಿದ್ದು ಅಂದರೆ ಫಸ್ಟ್ ಡೇ ಅಲ್ವಾ, ಜೋಶು ಜಾಸ್ತಿ ಇತ್ತು. ಹಾಗಾಗಿ ಚೆನ್ನಾಗಿ ಎಕ್ಸಸೈಜ್ನ ಮಾಡಿದ್ದೀನಿ. ಇನ್ನು 4th ರೌಂಡ್ ಎಲ್ಲ ಮುಗಿದ ನಂತರ ನಾನಿಲ್ಲಿ ಮುಂಚೆನೇ ತೋರಿಸಿದೆ ನಿಮಗೆ ಈ ಒಂದು ಎಕ್ಸಸೈಜು, ಹೊಟ್ಟೆ ಭಾಗ, ಕೆಳ ಹೊಟ್ಟೆ ಭಾಗ ಕಡಿಮೆ ಆಗಲಿಕ್ಕೆ ಈ ಒಂದು ಎಕ್ಸಸೈಜ್ನ ಮಾಡ್ಕೊಳ್ಳೋದು ಅಂತ. ಈ ಒಂದು ಎಕ್ಸಸೈಜ್ನು ಕೂಡ ಒಂದು 50 ಕೌಂಟ್ವರೆಗೂ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಎಕ್ಸಸೈಸ್ ಆಯ್ತಾನೆ ಈ ಒಂದು ಎಕ್ಸಸೈಜ್ನ ಮಾಡ್ಕೋತು ಅಂದರೆ ಸ್ವಲ್ಪ ಹೊಟ್ಟೆ ಭಾಗನೂ ಕೂಡ ಕಡಿಮೆ ಆಗುತ್ತೆ. ಒಂದು 50 ಕೌಂಟ್ ಮಾಡ್ಕೊಳ್ಳಿ. ಇನ್ನು ಅದಾದ ನಂತರ ನಾನಿಲ್ಲಿ ಎಕ್ಸಸೈಜೆಲ್ಲ ಮುಗಿಸಿ ನಾವೇನು ವಾರ್ಮಪ್ಗೋಸ್ಕರ ಎಕ್ಸಸೈಜ್ನ ಮಾಡ್ಕೋತೀವಿ, ಸಣ್ಣ ಪುಟ್ಟ ಎಕ್ಸಸೈಜ್ಗಳನ್ನ. ಎಕ್ಸಸೈಜ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ವಾರ್ಮಪ್ ಅಂತ ಮಾಡ್ಕೋತೀವಿ. ಎಕ್ಸಸೈಜೆಲ್ಲ ಮುಗಿದ ನಂತರ
ರಿಲೀಫ್ಗಾಗಿ ನಾವು ಸಣ್ಣ ಪುಟ್ಟ ಒಂದು ಎಕ್ಸಸೈಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಈ ಒಂದು ರಿಲೀಫ್ ಎಕ್ಸಸೈಸ್ನ ಮಾಡ್ಕೊತು ಅಂದರೆ ಆರಾಮಾಗಿ ನಾವು ಸ್ಟ್ರೆಚ್ ಮಾಡಿರ್ತಕ್ಕಂಥ ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಸಡಿಲಿಕೆ ಆಗುತ್ತೆ. ಬಿಗಿ ಮಾಡಿರ್ತೀವಿ, ಮಡಚಿ ಬೆಂಡ್ ಮಾಡಿ ಬಗ್ಗಿ ಎದ್ದು ಎಲ್ಲ ಬಿಗಿ ಮಾಡಿರ್ತೀವಿ. ಈ ರೀತಿ ಮಾಡ್ಕೊತು ಅಂತ ಅಂದರೆ ಸಡಿಲಿಕೆ ಆಗುತ್ತೆ, ಬಾಡಿಲಿ ಪಾರ್ಟ್ಸ್ಗಳೆಲ್ಲ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಇದೆಲ್ಲ ಆಯಿತು. ಇನ್ನು ಕೊನೆಯದಾಗಿ ನೋಡ್ತಾ ಇರ್ಬೋದು ಎಷ್ಟು ಬೆವರಿದ್ದೀನಿ, ಎಷ್ಟು ಸ್ವೆಪ್ಟ್ ಆಗಿದ್ದೀನಿ ಅಂತ. ನಿಮಗೂ ಮಾಡಬೇಕು ಅಂತ ಅನಿಸ್ತಿತ್ತು ಅಂದರೆ ಸ್ಟಾರ್ಟ್ ಮಾಡಿ ನಾಳೆಯಿಂದನೇ, ಬಿಡೋದಕ್ಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ತು ಅಂತ ಅಂದರೆ ಆರಾಮಾಗಿ ವೆಯ್ಟ್ ಲಾಸ್ ಆಗ್ತೀರಾ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಇನ್ನು ಮತ್ತೊಂದು ಎಕ್ಸಸೈಸ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಒಂದು ಡೈಲಿ ರೊಟೀನ್ನ ವೀಡಿಯೋನ ಮಿಸ್ ಮಾಡದಂತೆ ನೋಡಿ, ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು ಫ್ರೆಂಡ್ಸ್. ಬಾಯ್.